ಚಾವುಂಡರಾಯ ಮಹಾಬಲಯ್ಯ ಮತ್ತು ಕಾಳಲ ದೇವಿಯವರ ಮಗನಾದ ಚಾವುಂಡರಾಯ ಎರಡನೇ ಮಾರಸಿಂಹನ ಕಾಲದಲ್ಲಿ ಪ್ರಧಾನಮಂತ್ರಿ ಮತ್ತು ದಂಡನಾಯಕನಾಗಿ ನೇಮಕವಾಗಿ ನಾಲ್ಕನೇ ರಾಚಮಲ್ಲನ ಕಾಲದಲ್ಲೂ ಮುಂದುವರೆದನು. ವೀರಮಾರ್ತಾಂಡ, ವೈರಿಕುಲ ಕಾಲದಂಡ, ಸಮರ ಪರಶುರಾಮ, ಸಮರ ಧುರಂಧರ, ಭೂವಿಕ್ರಮ ರಾಯ ಮತ್ತು ಸತ್ಯ ಯುಧಿಷ್ಠಿರ ಅನ್ವರ್ಥ ಹೆಸರು ಎಂಬ ಬಿರುದನ್ನು ಹೊಂದಿದ್ದನು. ಅಜಿತ ಸೇನಾಚಾರ್ಯ ಮತ್ತು ನೇಮಿಚಂದ್ರ ಚಾವುಂಡರಾಯನ ಗುರುಗಳಾಗಿದ್ದರು. ಇವನು ಕನ್ನಡದಲ್ಲಿ ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು, ಸಂಸ್ಕೃತದಲ್ಲಿ ಚರಿತ್ರಸಾರ ಎಂಬ ಕೃತಿಯನ್ನು ರಚಿಸಿದನು. ಚಾವುಂಡರಾಯ ಪುರಾಣ ಕೃತಿಯು 24 ಜೈನ ತೀರ್ಥಂಕರ ಮಾಹಿತಿಯನ್ನು ಒಳಗೊಂಡ ಭಾರತದ ಮೊದಲ ಕೃತಿ. ಚಾವುಂಡರಾಯನು ತನ್ನ ತಾಯಿ ಕಾಳಲಾದೇವಿಯ ಅಭಿಲಾಷೆಯಂತೆ ಶ್ರವಣಬೆಳಗೊಳದಲ್ಲಿ ಜಗತ್ತು ಪ್ರಸಿದ್ಧವಾದ 57 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹ ಕೆತ್ತಿಸಿದನು. ಇದರ ಶಿಲ್ಪಿ ಅರಿಷ್ಟನೇಮಿ. ಕರ್ನಾಟಕದಲ್ಲಿರುವ ಪ್ರಮುಖ ಗೊಮ್ಮಟೇಶ್ವರ ವಿಗ್ರಹಗಳು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ 57 ಅಡಿ, ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ 42 ಅಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ 39 ಅಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರಿನಲ್ಲಿ 38 ಅಡಿ, ಮೈಸೂರು ಜಿಲ್ಲೆಯ ಗೊಮ್ಮಟಗಿರಿಯಲ್ಲಿ 6 ಅಡಿ. ಗಂಗರ ಕೊನೆಯ ದೊರೆ ರಕ್ಕಸಗಂಗ. ಇವರ ಆಳ್ವಿಕೆಯ ಚೋಳರ ದಾಳಿಯಿಂದ ಅಂತ್ಯವಾಯಿತು.